Good morning, my dear children. Welcome to the today's online class. Dear children, in the last class we studied the lesson A Hero. In that, Swami's father made him to sleep alone in the office room the whole night, and Swami was very much threatened. He felt afraid of that darkness and aloneness. He slept under the bench in the office room. He covered his complete body from the blanket. He used to remember the whole devil stories in his childhood. ಪ್ರೀತಿಯ ಮಕ್ಕಳೇ, ನಾವು ಹಿಂದಿನ ತರಗತಿಯಲ್ಲಿ ಎ ಹೀರೋ ಪಾಠದಲ್ಲಿ ಸ್ವಾಮಿಯ ತಂದೆ ಅವನಿಗೆ ಒಬ್ಬನೇ ಆಫೀಸ್ ರೂಮಲ್ಲಿ ಮಲ್ಕೊಳ್ಳೋಕ್ಕೆ ಹೇಳಿದ್ದನ್ನು ನೋಡಿದ್ವಿ. ಅವನು ಅಲ್ಲಿ ಹೆದರ್ಕೊಂಡ್ಬಿಟ್ಟು ಇಡೀ ರಾತ್ರಿ ಬೆಂಚ್ ಕೆಳಗೆ ಮಲ್ಕೊಂಡಿರ್ತಾನೆ. ಅವನು ಏನೇನೋ ಭಯಾನಕ ಕನಸುಗಳನ್ನ ಕಾಣ್ತಾ ಇರ್ತಾನೆ. ಆ ರಾತ್ರಿಯ ಒಂದು ನಿಶ್ಶಬ್ದತೆ ಅವನಿಗೆ ತುಂಬಾ ಮಾಡಿರುತ್ತೆ. ನಾವು we will continue the story, children. At that night, what happened? A shadow came near to him and silently, Swami, what he did? He crawled out of the bench and he hugged the shadow. He hugged the person who came to near to him. ಆ ರಾತ್ರಿ ಏನಾಗುತ್ತೆ ಮಕ್ಕಳೇ, ಒಬ್ಬ ಅಪರಿಚಿತ ವ್ಯಕ್ತಿ ಅಲ್ಲಿಗೆ ಬಂದು ಅವನಿಗೆ ಹೆದರಿಕೆ ಉಂಟು ಮಾಡಿದಾಗ ಸ್ವಾಮಿ ಏನು ಮಾಡ್ತಾನೆ, ಅವನನ್ನು ಗಟ್ಟಿಯಾಗಿ ಹಿಡ್ಕೊಂಡು ಅವನ ಹಲ್ಲಿಂದ ಕಚ್ತಾನೆ. ಹಿ ಬಿಟ್ ದಟ್ ಪರ್ಸನ್ ಬೈ ಯೂಸಿಂಗ್ ಹಿಸ್ ಟೀತ್ ಆಸ್ ಎ ಮಾರ್ಟಲ್ ವೆಪನ್, ಡೆಡ್ಲಿ ವೆಪನ್. Now see the 14th paragraph, children. Ayyo, something has bitten me, went forth an agonized thundering cry, and was followed by a heavy tumbling and falling amidst furniture. See, when Swami, he tightly hugged that person and bit with his teeth, using as a mortal weapon. You can see in the picture in your textbook, children. ನೋಡಿ, ಅಲ್ಲಿ ಏನಾಗ್ತಾ ಇದೆ, ಒಬ್ಬ ಅಪರಿಚಿತ ವ್ಯಕ್ತಿ ಬಂದಿದ್ದಾನೆ. ಅವನನ್ನು ಸ್ವಾಮಿ ಏನು ಮಾಡಿದ್ದಾನೆ, ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟು ಅವನ ಕಾಲನ್ನು ಓಡಬಾರ್ದು ಅಂಥೇಳಿ ಕಾಲನ್ನು ಗಟ್ಟಿಯಾಗಿ ಇಟ್ಕೊಂಡು ಅವನ ಹಲ್ಲಿನಿಂದ, ಚೂಪಾದ ಹಲ್ಲಿನಿಂದ ಕಚ್ತಾ ಇದ್ದಾನೆ. ಸೊ ದಟ್ ಪರ್ಸನ್ ಈಸ್ ಶೌಟಿಂಗ್, ಅಯ್ಯೋ ಸಮಥಿಂಗ್ ಹ್ಯಾಸ್ ಬಿಟನ್ ಮೀ, ಓ ನನಗೆ ಯಾರೋ ಕಚ್ತಾ ಇದ್ದಾರೆ ಅಂಥೇಳಿ ಅವನು ಜೋರಾಗಿ ಕೂಕ್ಕೊಳ್ತಾನೆ ನೋವು ಆದ ತಕ್ಷಣ. ವೆಂಟ್ ಫೋರ್ತ್ ಆ್ಯನ್ ಅಗೊನೈಸ್ಡ್ ಥಂಡರಿಂಗ್ ಕ್ರೈ. ಸಿ, ವೆಂಟ್ ಫೋರ್ತ್ ಅಂದರೆ ಆ ಥರ ಒಂದು ಶಬ್ದ, ಕೂಗ್ತಕ್ಕಂತಹ, ಕಿರ್ಚ್ತಕ್ಕಂತಹ ಶಬ್ದ ಎಲ್ಲರಿಗೂ ಅಲ್ಲಿ ಕೇಳಿಸ್ತಾ ಇದೆ. ಆ್ಯನ್ ಅಗೊನೈಸ್ಡ್ ವಿತ್ ಪೇಯ್ನ್, ಅಗೋನಿ ಮೀನ್ಸ್ ವಿತ್ ಪೇಯ್ನ್, ಹೀ ಈಸ್ ಶೌಟಿಂಗ್, ಥಂಡರಿಂಗ್, ಶೌಟಿಂಗ್ ಲೈಕ್ ಎ ಥಂಡರ್, ಗುಡುಗು ಸಿಡ್ಲು ಯಾವ ರೀತಿ ಶಬ್ದ ಮಾಡುತ್ತೆ ಆ ಥರ ಅವನು ಜೋರಾಗಿ ಕೂಗ್ತಾ ಇದ್ದಾನೆ. ಕ್ರೈ, ಥಂಡರಿಂಗ್ ಕ್ರೈ, ಅಷ್ಟು ನೋವಿಂದ ಅವನು ಕೂಗಿ ಅಳ್ತಾ ಇದ್ದಾನೆ. ಆ್ಯಂಡ್ ವಾಸ್ ಫಾಲೋಡ್ ಬೈ ಎ ಹೆವಿ ಟಂಬ್ಲಿಂಗ್ ಆ್ಯಂಡ್ ಫಾಲಿಂಗ್ ಅಮಿಡ್ಸ್ಟ್ ಫರ್ನಿಚರ್. ಸಿ, ಹಿ ವಾಸ್ ಫಾಲೋಡ್ ಬೈ ಎ ಹೆವಿ ಟಂಬ್ಲಿಂಗ್. ಅವನು ಸ್ವಾಮಿ ಗಟ್ಟಿಯಾಗಿ ಹಿಡ್ಕೊಂಡಾಗ ಏನಾಗಿದೆ, ಅವನಿಗೆ ತೊಡರಾಗಿದೆ, ಅಲ್ಲಿ ಅವನಿಗೆ ಸರಿಯಾಗಿ ನಡಿಲಿಕ್ಕೆ ಆಗ್ತಾ ಇಲ್ಲ, ಓಡ್ಲಿಕ್ಕೆ ಆಗ್ತಾ ಇಲ್ಲ. ಯಾವಾಗ ಆ ಸ್ವಾಮಿ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಳ್ತಾನೆ ಅವನಿಗೆ ಓಡ್ಲಿಕ್ಕೆ ಆಗ್ತಾ ಇಲ್ಲ. ಹಿ ವಾಸ್ ಮೆಟ್ ವಿತ್ ಎ ಹೆವಿ ಟಂಬ್ಲಿಂಗ್, ಅವನಿಗೆ ಭಾರ ಆಗ್ತಾ ಇದೆ, ಓಡಲಿಕ್ಕೆ ತೊಡರಾಗ್ತಾ ಇದೆ. ಆ್ಯಂಡ್ ಫಾಲಿಂಗ್ ಅಮಿಡ್ಸ್ಟ್ ಫರ್ನಿಚರ್, ಹಿ ವಾಸ್ ಫಾಲಿಂಗ್ ಬಿಟ್ವೀನ್, ಅಮಿಡ್ಸ್ಟ್ ಮೀನ್ಸ್ ಬಿಟ್ವೀನ್ ದ ಫರ್ನಿಚರ್, ಆ ಫರ್ನಿಚರ್ಗಳ ಮಧ್ಯೆ ಅವನು ತೊಡರ್ಕೊಂಡು ಬೀಳ್ತಾ ಇದ್ದಾನೆ. ಹಿ ಕಾಂಟ್ ರನ್ ಪ್ರಾಪರ್ಲಿ. ಇನ್ ಎ ಮೊಮೆಂಟ್ ಫಾದರ್, ಕುಕ್ ಆ್ಯಂಡ್ ಎ ಸರ್ವೆಂಟ್
came in carrying light. See, within a fraction of second, within a moment, who came? Father, cook and a servant came in carrying light. ಸ್ವಾಮಿಯ ತಂದೆ ಮತ್ತು ಅಡುಗೆ ಭಟ್ಟ ಮತ್ತು ಕೆಲಸಗಾರರು ಏನು ಮಾಡ್ತಾರೆ? ಒಂದು ಲೈಟ್ ಇಟ್ಕೊಂಡ್ಬಿಟ್ಟು ಆಫೀಸ್ ರೂಮ್ಗೆ ಓಡಿ ಬರ್ತಾರೆ. ವಿತಿನ್ ಎ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ದೇ ಕೇಮ್ ಟು ದ ಆಫೀಸ್ ರೂಮ್ ವಿತ್ ಎ ಲೈಟ್, ಕ್ಯಾರಿಯಿಂಗ್ ಎ ಲೈಟ್. And all three of them fell on the burglar, who lay amidst the furniture with a bleeding ankle. All the three persons, father, cook and servant, those three persons fell on the burglar. Burglar means a person who enters a building to steal. ಕಳ್ತನ ಮಾಡಕ್ಕೆ ಬಂದಿರ್ತಾರಲ್ಲ, ಎ ಅನ್ನೋನ್ ಪರ್ಸನ್, ಕಳ್ಳ ಅಂತ ಹೇಳ್ಬೋದು ಬರ್ಗ್ಲರ್. ಎ ಪರ್ಸನ್ ಹೂ ಎಂಟರ್ಸ್ ಎ ಬಿಲ್ಡಿಂಗ್ ಇನ್ ಆರ್ಡರ್ ಟು ಸ್ಟೀಲ್ ದ ಹೌಸ್. ಕಳ್ತನ ಮಾಡೋಕ್ಕೆ ಬಂದಿರ್ತಾನಲ್ಲ ಅವ್ರಿಗೆ ಏನಂತ ಕರೀತಾರೆ? ಬರ್ಗ್ಲರ್. ದೀಸ್ ತ್ರೀ ಪರ್ಸನ್ಸ್, ಫಾದರ್, ಕುಕ್ ಆ್ಯಂಡ್ ಸರ್ವೆಂಟ್, ಫೆಲ್ ಆನ್ ದ ಬರ್ಗ್ಲರ್ ಅಟ್ ಎ ಟೈಮ್, ಅಟ್ ಒನ್ಸ್. ಒಂದೇ ಸರಿ ಅಟ್ ಎ ಟೈಮ್ ದೇ ಫಾಲ್ ಆನ್ ದ ಬರ್ಗ್ಲರ್. ಹೂ ಲೇ ಅಮಿಡ್ಸ್ ದ ಫರ್ನಿಚರ್, ಅವನೇನು ಆ ಫರ್ನಿಚರ್ ಮಧ್ಯೆ ಬಿದ್ದಿರ್ತಾನೆ, ಅವನ ಮೇಲೆ ಎಲ್ಲರೂ ಕೂಡ ಅಟ್ಯಾಕ್ ಮಾಡ್ತಾರೆ. ವಿತ್ ಎ ಬ್ಲೀಡಿಂಗ್ ಆ್ಯಂಕಲ್. ಸಿ, ದ ಬರ್ಗ್ಲರ್ ಈಸ್ ಫೆಲ್ ವಿತ್ ಎ ಬ್ಲೀಡಿಂಗ್ ಆ್ಯಂಕಲ್. Bleeding means blood is coming out of his leg. When Swami bit him, his leg started bleeding. Ankle means ಗೆಜ್ಜೆ ಹಾಕೊಂತೀವಲ್ಲ ಮಕ್ಕಳೇ, ಆ ಪ್ಲೇಸು, that part of the body is called as ankle. So his ankle is started bleeding. See the 15th paragraph, children. Congratulations were showered on Swami next day. His classmates looked at him with respect. See, the next day morning what happened? Many congratulations were showered on Swami. ಸ್ವಾಮಿಗೆ ಎಲ್ಲರೂ ಏನು ಮಾಡ್ತಾ ಇದ್ದಾರೆ? ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ಇದ್ದಾರೆ. His classmates looked at him with respect. ಅವನ ಫ್ರೆಂಡ್ಸ್ ಎಲ್ಲ ಏನು ಕ್ಲಾಸ್ಮೇಟ್ಸು ಅವರೆಲ್ಲ ಏನು ಮಾಡ್ತಿರ್ತಾರೆ? ಅವನನ್ನು ಗೇಲಿ ಮಾಡ್ತಾ ಇರ್ತಾರೆ. ಆದರೆ ಈ ಘಟನೆ ಆದ ಮೇಲೆ ಏನು ಮಾಡ್ತಾರೆ ಅವರೆಲ್ಲ? ದೇ ಗೇವ್ ಹಿಮ್ ರೆಸ್ಪೆಕ್ಟ್. ದೇ ಲುಕ್ಡ್ ಅಟ್ ಹಿಮ್ ವಿತ್ ರೆಸ್ಪೆಕ್ಟ್. ಅವನಿಗೆ ಗೌರವದಿಂದ ನೋಡೋದಕ್ಕೆ ಶುರು ಮಾಡ್ತಾರೆ. ಆ್ಯಂಡ್ ಹಿಸ್ ಟೀಚರ್ ಪ್ಯಾಟೆಡ್ ಹಿಸ್ ಬ್ಯಾಕ್. ಹಿಸ್ ಟೀಚರ್, ಸ್ವಾಮೀಸ್ ಟೀಚರ್ ಆಲ್ಸೋ ಪ್ಯಾಟೆಡ್ ಹಿಸ್ ಬ್ಯಾಕ್. ಪ್ಯಾಟೆಡ್ ಹಿಸ್ ಬ್ಯಾಕ್ ಅಂದರೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡೋದು. The headmaster said that he was a true scout. HM. The headmaster said that he was a true scout. ಅವನು ನಿಜವಾದ ಸಮಾಜ ಸೇವಕ. Scout means one who will be trained for a public service, to do public service. That is called scout. ಸಮಾಜ ಸೇವೆಗೆ ಮಾಡಲಿಕ್ಕೆ ಅವರಿಗೆ ಟ್ರೈನಿಂಗ್ ಕೊಟ್ಟಿರ್ತಾರಲ್ಲ, ಅವರಿಗೆ ಸ್ಕೌಟ್ ಅಂತ ಕರೀತಾರೆ. ದ ಹೆಡ್ ಮಾಸ್ಟರ್ ಸೆಡ್ ದ್ಯಾಟ್ ಹಿ ವಾಸ್ ಎ ಟ್ರೂ ಸ್ಕೌಟ್. ಹೆಡ್ ಮಾಸ್ಟರ್ ಏನು ಹೇಳ್ತಾರೆ? ಅವನು ನಿಜವಾದ ಸಮಾಜ ಸೇವಕ ಅಂತೇಳಿ ಹೇಳ್ತಾರೆ. ಸ್ವಾಮಿ ಹ್ಯಾಡ್ ಬಿಟನ್ ಇನ್ ಟು ದ ಫ್ಲೆಶ್ ಆಫ್ ಒನ್ ಆಫ್ ದ ಮೋಸ್ಟ್ ನಟೋರಿಯಸ್ ಹೌಸ್ ಬ್ರೇಕರ್ಸ್ ಆಫ್ ದ ಡಿಸ್ಟ್ರಿಕ್ಟ್. Swami had bitten into the flesh of one of the most notorious house breakers. Swami has caught the notorious house breaker, means burglar. Here burglar. So he got many congratulations in the district, and the police were grateful to him for it. The police also, they were grateful to Swami. ಅವರು ಕೂಡ, ಪೊಲೀಸ್ನವರು ಕೂಡ ಸ್ವಾಮಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ. See the 16th paragraph, children. The inspector said, why don't you join the police when you are grown up? ಇನ್ಸ್ಪೆಕ್ಟರ್ ಹೇಳ್ತಾರೆ,
ನೀನು ದೊಡ್ಡವನಾದಾಗ ಯಾಕೆ ಪೊಲೀಸ್ ಕೆಲಸಕ್ಕೆ ಜಾಯಿನ್ ಆಗಬಾರ್ದು ಅಂಥೇಳಿ ಕೇಳ್ತಾ ಇದ್ದಾರೆ. ದ ಇನ್ಸ್ಪೆಕ್ಟರ್ ಸೈಡ್, ವೈ ಡೋಂಟ್ ಯು ಜಾಯಿನ್ ದ ಪೊಲೀಸ್ ವೆನ್ ಯು ಆರ್ ಗ್ರೋನ್ ಅಪ್? Swami said, for the sake of politeness. Certainly, yes. Though he had quite made up his mind to be an engine driver, a railway guard, or a bus conductor later in life. For the sake of politeness, he said yes. ಕರುಣಾಭರಿತವಾಗಿ ಅವನೇನು ಹೇಳ್ತಾನೆ? ಎಸ್, ಓಕೆ, ಐ ವಿಲ್ ಜಾಯಿನ್ ಪೊಲೀಸ್ ವೆನ್ ಐ ಗ್ರೋನ್ ಅಪ್. ನಾನು ದೊಡ್ಡವನಾದಾಗ ಪೊಲೀಸ್ ಆಗ್ತೀನಿ ಅಂತೇಳಿ ಅವನು ಮನಸ್ಸಿಲ್ಲದೆ ಆಯಿತು ಅಂಥೇಳಿ ಒಪ್ಕೊಳ್ತಾನೆ. ಬಟ್ he had quite made up his mind to be an engine driver, a railway guard, or a bus conductor later in life. But he had the ambition. He made up his mind to be a engine driver or a railway guard or a bus conductor in his life when he grown up. ಅವನು ದೊಡ್ಡವನಾದಾಗ ಅವನಿಗೇನಾಗಬೇಕಂತ ಇಷ್ಟ ಇರುತ್ತೆ ಮಕ್ಕಳೇ? ಅಥವಾ ರೈಲ್ವೆ ಗಾರ್ಡ್ ಅಥವಾ ಬಸ್ ಕಂಡಕ್ಟರ್ ಆಗಲಿಕ್ಕೆ ಅವನಿಗೆ ಇಷ್ಟ ಇರುತ್ತೆ ಅವನು ದೊಡ್ಡವನಾದಮೇಲೆ. ಬಟ್ ದ ಇನ್ಸ್ಪೆಕ್ಟರ್ ಈಸ್ ಆಸ್ಕಿಂಗ್ ಟು ಜಾಯಿನ್ ಹಿಮ್ ಪೊಲೀಸ್. ಸೊ ಅನ್ವಿಲ್ಲಿಂಗ್ಲಿ he is saying yes, okay. But he has another ambition. ಅವನು ಇಷ್ಟ ಇಲ್ಲದೇ ಪೊಲೀಸ್ ಆಗ್ತೀನಿ ಅಂತ ಒಪ್ಕೊಂಡು, ಆದರೆ ಅವನ ಮನಸ್ಸಲ್ಲಿ ಏನಿದೆ? ಬೇರೆಯೇ ಇದೆ. ಅವನು ಏನಾಗಬೇಕಂತ ಇಷ್ಟಪಟ್ಟಿದ್ದಾನೆ? ರೈಲ್ವೆ ಗಾರ್ಡು ಅಥವಾ ಇಂಜಿನ್ ಡ್ರೈವರು ಅಥವಾ ಬಸ್ ಕಂಡಕ್ಟರ್ ಆಗಬೇಕು ಅಂತ ಅವನಿಗೆ ಆಸೆ ಇದೆ. ಸಿ ದ 17th paragraph, children. When he returned home from the club that night, father asked, where is the boy? Another night, what happened? When Swami's father, he returned back to the home from his ಕ್ಲಬ್ಬಿಂದ ಅವ್ರ ತಂದೆ, ಸ್ವಾಮಿ ತಂದೆ ಹಿಂತಿರುಗಿಬಿಟ್ಟು ಕೇಳ್ತಾ ಇದ್ದಾರೆ. ಫಾದರ್ ಆಸ್ಟ್, ವೇರ್ ಇಸ್ ದ ಬಾಯ್? ಎಲ್ಲಿದ್ದಾನೆ ಸ್ವಾಮಿ? ಎಲ್ಲಿದ್ದಾನೆ ಆ ಹುಡುಗ? ಎಲ್ಲಿದ್ದಾನೆ ಅಂಥೇಳಿ ಕೇಳ್ತಾ ಇದ್ದಾರೆ ಇನ್ನೊಂದು ರಾತ್ರಿ. ಹಿ ಈಸ್ ಅಸ್ಲೀಪ್. ಮದರ್ ರಿಪ್ಲೈಡ್, ಹಿ ಈಸ್ ಆಲ್ರೆಡಿ ಅಸ್ಲೀಪ್. ಅವನಾಗಲೇ ಮಲ್ಕೊಂಡಿದ್ದಾನೆ. ಆಲ್ರೆಡಿ? ಇಷ್ಟು ಬೇಗ ಮಲ್ಕೊಂಡ್ಬಿಟ್ನಾ ಅಂಥೇಳಿ ಹಿ ಈಸ್ ಆಸ್ಕಿಂಗ್ ವಿತ್ ಶಾಕಿಂಗ್ ಆ್ಯಂಡ್ ಎಕ್ಸೈಟ್ಮೆಂಟ್. ಸಿ ದೇರ್ ಇಸ್ ಎಕ್ಸ್ಕ್ಲಮೇಟರಿ ಮಾರ್ಕ್, ಚಿಲ್ಡ್ರನ್. ಆಲ್ರೆಡಿ ಇಷ್ಟು ಬೇಗ ಮಲ್ಕೊಂಡ್ಬಿಟ್ನಾ ಅಂತ ಆಶ್ಚರ್ಯದಿಂದ ಅವ್ರ ತಂದೆ ಕೇಳ್ತಾ ಇದ್ದಾರೆ. He didn't have a wink of sleep the whole of last night, said his mother. He didn't have a wink of sleep the whole of last night. In the last night, he hadn't slept properly. He didn't have a wink of sleep. Wink of sleep means ಒಂದು ಕ್ಷಣ ಕೂಡ ಅವನು ಕಣ್ಮುಚ್ಚಿಲ್ಲ. ಬ್ಲಿಂಕಿಂಗ್ ಆಫ್ ಐಸ್, ದಟ್ ಈಸ್ ಕಾಲ್ಡ್ ವಿಂಕ್ ಆಫ್ ಸ್ಲೀಪ್. ಒಂದು ಕ್ಷಣ ಕೂಡ ಅವನು ಕಣ್ಣು ಮುಚ್ಚಿಲ್ಲ. ಅವನು ಹಿಂದಿನ ರಾತ್ರಿ ಸರಿಯಾಗಿ ನಿದ್ದೆನೇ ಮಾಡಿಲ್ಲ, ಒಂದು ಕ್ಷಣನೂ ಅವನು ಕಣ್ಮುಚ್ಚಿಲ್ಲ. ಸೆಡ್ ಹಿಸ್ ಮದರ್, ಆ ಥರ ತಾಯಿ ಉತ್ತರ ಕೊಡ್ತಾ ಇದ್ದಾರೆ. ವೇರ್ ಈಸ್ ಹಿ ಸ್ಲೀಪಿಂಗ್? ಅಗೇನ್ ಫಾದರ್ ಈಸ್ ಆಸ್ಕಿಂಗ್, ಸಿ ವೇರ್ ಸ್ವಾಮಿ ಈಸ್ ಸ್ಲೀಪಿಂಗ್, ವೇರ್ ಹಿ ಈಸ್ ಸ್ಲೀಪಿಂಗ್? ಎಲ್ಲಿ ಮಲ್ಕೊಂಡಿದ್ದಾನೆ ಅವನು ಅಂತ ಕೇಳ್ತಾ ಇದ್ದಾರೆ. ಇನ್ ಹೀಸ್ ಯೂಶುವಲ್ ಪ್ಲೇಸ್, ಮದರ್ ಸೆಡ್ ಕ್ಯಾಶುಯಲಿ. ಮದರ್ ರಿಪ್ಲೈಡ್ ಕ್ಯಾಶುಯಲಿ ದಟ್ ಇನ್ ಹೀಸ್ ಯೂಶುವಲ್ ಪ್ಲೇಸ್ ಹಿ ಈಸ್ ಸ್ಲೀಪಿಂಗ್. ಅವನ ಮಾಮೂಲಿ ಜಾಗ, ಯೂಶುವಲ್ ಪ್ಲೇಸ್ ಮೀನ್ಸ್ ಮಾಮೂಲಿ ಜಾಗದಲ್ಲಿ ಅವನು ಮಲ್ಕೊಂಡಿದ್ದಾನೆ. ಹಿ ವೆಂಟ್ ಟು ಬೆಡ್ ಅಟ್ 7:30. ಸಿ ಹಿ ಹ್ಯಾಸ್ ಆಲ್ರೆಡಿ ವೆಂಟ್ ಟು ಸ್ಲೀಪ್ ಅಟ್ 7:30 ಇಟ್ಸೆಲ್ಫ್. ಬೇಗನೆ 7:30ಗೆ ಅವನು ಮಲ್ಕೊಂಡಿದ್ದಾನೆ. ಯಾಕೆಂದರೆ ಅವನು ಹಿಂದಿನ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ. ಸೊ ಹಿ ಹ್ಯಾಸ್ ಆಲ್ರೆಡಿ ಸ್ಲೆಪ್ಟ್ ಅಟ್ 7:30. ಲೈಕ್ ದಟ್ ಮದರ್ ಈಸ್ ರಿಪ್ಲೈಯಿಂಗ್. Sleeping beside his granny again, father said. See, with surprisingly, with excitement, father is asking, again he is sleeping beside his granny.
ಮತ್ತೆ ಅವನು ಅವ್ರ ಅಜ್ಜಿ ಪಕ್ಕನೇ ಮಲ್ಕೊಂಡಿದ್ದಾನ ಅಂಥೇಳಿ ಕೇಳ್ತಾ ಇದ್ದಾನೆ ಅವ್ರ ತಂದೆ. ನೋ ವಂಡರ್ ಹಿ ವಾಂಟೆಡ್ ಟು ಬಿ ಅಸ್ಲೀಪ್ ಬಿಫೋರ್ ಐ ಕುಡ್ ರಿಟರ್ನ್ ಹೋಮ್, ಕ್ಲೆವರ್ ಬಾಯ್. ಸಿ ಹಿಸ್ ಫಾದರ್ ಈಸ್ continuing his excitement. He is telling that no wonder he wanted to be asleep before I could return home. He is a very clever boy. ಅವನು ತುಂಬ ಬುದ್ಧಿವಂತ. ನಾನು ಮನೆಗೆ ಬರೋದಕ್ಕೂ ಮುಂಚೆನೇ ಅವನು ಮಲಗಿಬಿಟ್ಟಿದ್ದಾನೆ. He has fall asleep before I could return home. He is a clever boy. ಅವನು ನಿಜವಾಗ್ಲೂ ಬುದ್ಧಿವಂತ ಅಂಥೇಳಿ ಹೇಳ್ತಾ ಇದ್ದಾರೆ. We'll move on to the last paragraph, children. Mother lost her temper. Now mother, she has lost her temper. She is losing her patience. ಅವಳಿಗೆ ಅವಳ ಪೇಷನ್ಸ್ ಮುರಿದ್ಬಿಟ್ಟು, ಅವಳ ತಾಳ್ಮೆ ಮುರಿದು ಏನಾಗಿದೆ, ಅವಳಿಗೆ ಸಿಟ್ಟು ಬರ್ತಾ ಇದೆ. ಲಾಸ್ಟ್ ಹರ್ ಟೆಂಪರ್, ಅವಳ ತಾಳ್ಮೆನ ಕಳ್ಕೊಂಡು ಅವಳಿಗೆ ಸಿಟ್ಟು ಬರ್ತಾ ಇದೆ. ಯು ಲೆಟ್ ಹಿಮ್ ಅಸ್ಲೀಪ್ ವೇರ್ ಹಿ ಲೈಕ್ಸ್. ಬಿಟ್ಬಿಡಿ ಅವನಿಗೆ, ಅವನೆಲ್ಲಿಗೆ ಇಷ್ಟನೋ ಅಲ್ಲೇ ಮಲ್ಕೊಳ್ಳಿ ಅಂತ ಹೇಳಿ ಅವ್ರ ತಾಯಿ ಸಿಟ್ಟಿನಿಂದ ಹೇಳ್ತಾರೆ. ಯು ಲೆಟ್ ಹಿಮ್ ಸ್ಲೀಪ್ ವೇರ್ ಹಿ ಲೈಕ್ಸ್. ಯು ನೀಡೆಂಟ್ ರಿಸ್ಕ್ ಹಿಸ್ ಲೈಫ್ ಅಗೇನ್. ಹಿಂದಿನ ರಾತ್ರಿ ಆ ಕಳ್ಳನಿಂದ ಅವನು ಹೇಗೋ ತಪ್ಪಿಸ್ಕೊಂಡಿದ್ದಾನೆ, ಮತ್ತೆ ಅವನ ಲೈಫನ್ನು ರಿಸ್ಕಲ್ಲಿ ತಳ್ಳಬೇಡಿ, ಅಪಾಯದಲ್ಲಿ ತಳ್ಳಬೇಡಿ ಅಂತ ಅವರಮ್ಮ ಕೇಳ್ತಾ ಇದ್ದಾರೆ. ಯು ನೀಡೆಂಟ್ ರಿಸ್ಕ್ ಹಿಸ್ ಲೈಫ್ ಅಗೇನ್. Father mumbled as he went into change. Father mumbled. He is talking slowly. ತೊದಲ ಧ್ವನಿಯಲ್ಲಿ ಗೊಣಗಾಡಿಕೊಂಡು ಏನು ಹೇಳ್ತಾ ಇದ್ದಾನೆ, ಆ್ಯಸ್ ಹಿ ವೆಂಟ್ ಇನ್ ಟು ಅ ಚೇಂಜ್. ಅವನು ಏನೋ ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೆ, ಆದರೆ ಅದಾಗಲಿಲ್ಲಲ್ಲ. ಅದಕ್ಕೆ ಅವನೇನು ಮಾಡ್ತಾ ಇದ್ದಾನೆ, ಒಳಗಡೆನೆ ಗುಣ್ಗುಡ್ತಾ ಇದ್ದಾನೆ. ಆಲ್ ರೈಟ್ ಮಾಲಿ ಕಾಡಲ್ ಆ್ಯಂಡ್ ಸ್ಪಾಯ್ಲ್ ಹಿಮ್ as much as you like, only don't blame me afterwards. See, his father is again replying, all right Molly Coddle, all right, you are spoiling him with your possessiveness. Molly Coddle means treating someone with a unpleasant way, means high possessiveness. Mother, she is loving Swami with a high possessiveness, that is called mollycoddle. So father is replying that all right mollycoddle and spoil him as much as you like. ಅದಕ್ಕೋಸ್ಕರ ಅವನಿಗೆ ಮುದ್ದು ಮಾಡಿ ಹಾಳು ಮಾಡು ಅಂತ ತಂದೆ ಹೇಳ್ತಾ ಇದ್ದಾರೆ ಬೇಜಾರು ಮಾಡಿಕೊಂಡು. ಎಷ್ಟು ಸಾಧ್ಯನೋ ಅಷ್ಟು ನೀನು ಮುದ್ದು ಮಾಡಿ ಅವನನ್ನು ಹಾಳು ಮಾಡ್ತಾ ಇದೀಯಾ. ಓನ್ಲಿ ಡೋಂಟ್ ಬ್ಲೇಮ್ ಮೀ ಆಫ್ಟರ್ವರ್ಡ್ಸ್. ಆಮೇಲೆ ನನ್ನನ್ನು ದೂಷಿಸಬೇಡ, ಮಗ ಹಾಳಾದ, ಮಗ ಮುದ್ದಿನಿಂದ ಹಾಳಾದ ಅಂಥೇಳಿ ನನ್ನನ್ನು ದೂಷಿಸಬೇಡ. ಡೋಂಟ್ ಬ್ಲೇಮ್ ಮೀ ಆಫ್ಟರ್ವರ್ಡ್ಸ್. ಸ್ವಾಮಿ ಫಾಲೋಯಿಂಗ್ ದ ಹೋಲ್ ಕಾನ್ವರ್ಸೇಷನ್ ಫ್ರಮ್ ಅಂಡರ್ ದ ಬ್ಲ್ಯಾಂಕೆಟ್ ಫೆಲ್ಟ್ tremendously relieved to hear that his father was giving him up. See, Swami is ಕಾನ್ವರ್ಸೇಷನ್ ಆಫ್ ಹಿಸ್ ಮದರ್ ಆ್ಯಂಡ್ ಫಾದರ್. ಅವ್ರ ತಂದೆ ತಾಯಿ ಮಾತಾಡ್ಕೊಳ್ತಾ ಇರೋದನ್ನು ಅವನೇನು ಮಾಡ್ತಾನೆ, ಕೇಳಿಸ್ಕೊಳ್ತಾ ಇದ್ದಾನೆ. ಹಿ ವಾಸ್ ಪ್ರಿಟೆಂಡಿಂಗ್ ಟು ಅಸ್ಲೀಪ್ ಬೈ ಕವರಿಂಗ್ ಹಿಸ್ ಬ್ಲ್ಯಾಂಕೆಟ್. ಅವನು ಪೂರ್ತಿ ಮಲ್ಕೊಂಡಿಲ್ಲ, ಎಚ್ಚರ ಇದ್ದಾನೆ. ಅವನು ಅವ್ರ ತಂದೆ ತಾಯಿ ಮಾತಾಡೋದನ್ನು ಕೇಳಿಸ್ಕೊತಾ ಇದ್ದಾನೆ. ಹಿ ವಾಸ್ ಫಾಲೋಡ್ ದ ಹೋಲ್ ಕಾನ್ವರ್ಸೇಷನ್ ಫ್ರಮ್ ಅಂಡರ್ ದ blanket, felt tremendously relieved to hear that his father was giving him up. He felt somewhat relieved, tremendously relieved ಅಂದರೆ ಅತಿಯಾದ ಒಂದು ಭಯದಿಂದ ಅವನಿಗೆ ಸ್ವಲ್ಪ ರಿಲೀವ್ ಸಿಗ್ತಾ ಇದೆ. ಯಾಕೆ ರಿಲೀಫ್ ಸಿಗ್ತಾ ಇದೆ? ವೈ ಹಿ ಈಸ್ ಫೀಲಿಂಗ್ ಸಮ್ವಾಟ್ ಹ್ಯಾಪಿ ಟು ಹಿಯರ್ ದಟ್ ಹಿಸ್ ಫಾದರ್ ಈಸ್ ಗಿವಿಂಗ್ ಹಿಮ್ ಅಪ್. ಅವ್ರ ತಂದೆ ಅವನನ್ನು ಒಬ್ಬನೇ ಮಲ್ಕೊಳ್ಳೋದಕ್ಕೆ ಹೇಳ್ತಾ ಇರ್ತಾರಲ್ವ, ಅದರಿಂದ ಸ್ವಲ್ಪನಾದರೂ ನಾನು ತಪ್ಪಿಸ್ಕೊಂಡೆ ಅಂಥೇಳಿ ಅವನಿಗೆ ಖುಷಿ ಆಗ್ತಾ ಇದೆ. ಹಿ ಈಸ್ ಗೆಟಿಂಗ್ ರಿಲೀಫ್ ಫ್ರಮ್ ಹಿಸ್ ಫಾದರ್ಸ್ ಕಮ್ಯಾಂಡಿಂಗ್. Like this, we came to know
about Swami and his father's story. In this lesson, a hero. I hope you have understood this lesson, children. We will meet in the next class. Thank you.